Good morning, dear students. Welcome to online teaching classes from Vishwamanava Residential High School, Sibara Guttinadu, Chitradurga, Taluk. Dear students, in this class we are going to discuss the revision class of one of the important chapter of your text, Justice Above Self. So, dear students, you are already known about the chapter, so let's we recall the same lesson, justice above self. Justice above self, this is the lesson written by the Munshi Premchand. ಸೊ ಮುನ್ಷಿ ಪ್ರೇಮ್ಚಂದ್ ಎನ್ನುವಂಥವರು ಈ ಜಸ್ಟಿಸ್ ಅಬೌವ್ ಸೆಲ್ಫ್ ಅನ್ನುವಂಥ ಒಂದು ಪಠ್ಯವನ್ನು ಬರಿತಾ ಹೋಗಿದ್ದಾರೆ. ಸೊ in this lesson we are going to see some of the important characters. Those are Juman Sheikh, Algu Chaudhary and Juman's relative. So and another one Sanju Saho. So we move on to the revision class. So these are all the glossary words. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ರೆಗ್ಯುಲರ್ ಕ್ಲಾಸ್ ಮಾಡ್ಬೇಕಾದ್ರೆ ಬರೆಸಿದ್ದೆ. ಸೊ ಯಾರಾದರೂ ಬರ್ಕೊಂಡಿಲ್ಲ ಅಂದರೆ ಈ ವಿಡಿಯೋವನ್ನು ಪಾಸ್ ಮಾಡಿಕೊಂಡು ಗ್ಲೋಸರಿ ವರ್ಡ್ಸ್ಗಳನ್ನು ನೋಟ್ಸ್ ಬರೆಯೋದಕ್ಕಿಂತ ಮುಂಚೆ ಬರಿತಾ ಹೋಗಿ. ಸೊ ಇವು ಕೂಡ ಗ್ಲೋಸರಿ ವರ್ಡ್ಸ್. ಬರ್ಕೊಂಡಿಲ್ಲದೆ ಇರೋರು ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ತಾ ಹೋಗಿ. ಸೊ ಇವು ಸಹ ಗ್ಲೋಸರಿ ವರ್ಡ್ಸ್. ಓಕೆ dear students, discuss about important question of this lesson. First one, who was the bond of friendship between Juman and Algu? Who was the bond of friendship between Juman and Algu? ಅಂದರೆ ಜುಮ್ಮನ್ ಮತ್ತು ಹಲ್ಗುವಿನ ಒಂದು ಫ್ರೆಂಡ್ಶಿಪ್ ಯಾವ ರೀತಿಯಾಗಿತ್ತು ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾನೆ. 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ತಾ ಹೋಗಿ. ಜುಮ್ಮನ್ ಶೇಖ್ ಅಂಡ್ ಅಲ್ಗು ಚೌಧರಿ ವರ್ ಕ್ಲೋಸ್ ಫ್ರೆಂಡ್ಸ್. Their friendship was so strong they could trust each other and were greatly respected by the village people. ಅಂದರೆ ಇಲ್ಲಿ ಜುಮ್ಮನ್ ಶೇಖ್ ಮತ್ತು ಹಲ್ಗು ಚೌಧರಿ ಅನ್ನುವಂಥವ್ರು ತುಂಬ ಆತ್ಮೀಯ ಗೆಳೆಯರಾಗಿದ್ದರು. ಇವರ ಒಂದು ಗೆಳೆತನ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಆಗಿತ್ತು, ತುಂಬ ದೃಢವಾಗಿತ್ತು. ಹಾಗೆ ಇವರು ಒಬ್ಬರಿಂದೊಬ್ಬರು ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದಂತಹ ಸ್ನೇಹಿತರಾಗಿದ್ದರು. ಒಬ್ಬರಿಗೊಬ್ಬರು ಅಷ್ಟೇ ಒಂದು ಮರ್ಯಾದೆಯನ್ನು, ಗೌರವವನ್ನು ಕೊಡ್ತಾಯಿದ್ರು. ಹಾಗೆ ಇವರ ಫ್ರೆಂಡ್ಶಿಪ್ಗೂ ಸಹ ಅವರು ಎಲ್ಲ ಜನಗಳು ಸಹ ಮರ್ಯಾದೆ ಅಥವಾ ಗೌರವವನ್ನು ನೀಡ್ತಾಯಿದ್ರು ಅನ್ನುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಆನ್ ವಾಟ್ ಕಂಡೀಷನ್ ಡಿಡ್ ಜುಮ್ಮನ್ಸ್ ಆನ್ ಟ್ರಾನ್ಸ್ಫರ್ ಹರ್ ಪ್ರಾಪರ್ಟಿ ಟು ಹಿಮ್? ಅಂದರೆ ಯಾವ ಒಂದು ಸನ್ನಿವೇಶದಲ್ಲಿ ಜುಮ್ಮನ್ ಅವರ ಚಿಕ್ಕಮ್ಮ ತನ್ನ ಒಂದು ಆಸ್ತಿಯನ್ನು ಜುಮ್ಮನ್ಗೆ ಒಂದು ವರ್ಗಾವಣೆಯನ್ನು ಮಾಡಿಕೊಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ದ ಆನ್ಸರ್, Juman's aunt was an old lady. She transferred her property because no one was there to look after her. The condition was she could stay with him and she should look after her. ಅಂದರೆ ಜುಮ್ಮನ್ ಆಂಟ್ ವಾಸ್ ಆ್ಯನ್ ಓಲ್ಡ್ ಲೇಡಿ. ಅಂದರೆ ಜುಮ್ಮನ್ ಅವರ ಚಿಕ್ಕಮ್ಮ ಸ್ವಲ್ಪ ವಯಸ್ಸಾಗಿರುವಂಥ ಒಬ್ಬ ಮಹಿಳೆ ಆಗಿದ್ದರು. ಶಿ ಟ್ರಾನ್ಸ್ಫರ್ಡ್ ಅವರ್ ಪ್ರಾಪರ್ಟಿ ಬಿಕಾಸ್ ನೋ ಒನ್ ವಾಸ್ ದೇರ್ ಟು ಲುಕ್ ಆಫ್ಟರ್ ಹರ್. ಅಂದರೆ ಅವಳ ಆಸ್ತಿಯನ್ನು ಯಾಕೆ ಅವಳು ಜುಮ್ಮನ್ಗೆ ಟ್ರಾನ್ಸ್ಫರ್ ಮಾಡಿದಪ್ಪ ಅಂದರೆ ಅವಳಿಗೇನಾದರೂ ಚಿಕ್ಕಮ್ಮ ಆಯಿತು ಅಥವಾ ಅವಳ ಮರಣ ನಂತರ ಆ ಪ್ರಾಪರ್ಟಿನ ನೋಡ್ಕೊಳ್ಳೋವಂಥವ್ರು ಯಾರೂ ಇರಲಿಲ್ಲ. ಹಾಗೆ ಅವಳನ್ನು ತನ್ನ ಮನೇಲಿ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೋಸ್ಕರ, ಹಾಗೆ ಅವಳಿಗೆ ಒಂದು ಪ್ರತಿನಿತ್ಯದ ಊಟದ ವ್ಯವಸ್ಥೆ ಮಾಡುವ ಒಂದು ಕಂಡೀಷನನ್ನು ಹಾಕಿಬಿಟ್ಟು ಆ ಒಂದು ತನ್ನ ಆಸ್ತಿಯನ್ನು ಅವಳು ಜುಮ್ಮನ್ಗೆ ವರ್ಗಾವಣೆ ಮಾಡ್ತಾ ಹೋಗ್ತಾಳೆ ಎನ್ನುವ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್, ವಾಟ್ ಡಿಡ್ ದ ಆಂಟ್ ಡಿಮ್ಯಾಂಡ್ ಟು ಸೆಟ್ ಅಪ್ ಎ ಸಪ್ರೇಟ್ ಕಿಚನ್?
ವಾಟ್ ಡಿಡ್ ದ ಆಂಟ್ ಡಿಮ್ಯಾಂಡ್ ಟು ಸೆಟ್ ಅಪ್ ಎ ಸಪ್ರೇಟ್ ಕಿಚನ್? ಅಂದರೆ ಏತಕ್ಕಾಗಿ ಇಲ್ಲಿ ಜುಮ್ಮನವರ ಚಿಕ್ಕಮ್ಮ ಸಪ್ರೇಟ್ ಕಿಚನ್, ಬೇರೆಯ ಒಂದು ಅಡುಗೆ ಮನೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತಂದು ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾಳೆ. ಸೊ ದ ಆನ್ಸರ್ ಈಸ್ ದ ಆಂಟ್ ಡಿಮ್ಯಾಂಡೆಡ್ ದ ಮಂತ್ಲಿ ಅಲೋಯನ್ಸ್ ಟು ಸೆಟ್ ಅಪ್ ಎ ಸಪರೇಟ್ ಕಿಚನ್ ಬಿಕಾಸ್ ಜುಮ್ಮನ್ಸ್ ವೈಫ್ ಬಿಹೇವ್ಡ್ ಇಂಡಿಫ್ರೆಂಟ್ಲಿ ವಿತ್ ಹರ್. ಯಾಕಪ್ಪ ಅಂದರೆ ಪ್ರತಿ ತಿಂಗಳು ಏನು ಜುಮ್ಮನ್ನ ಹೆಂಡತಿ ಜುಮ್ಮನವರ ಆಂಟಿಯನ್ನು ನೋಡ್ಕೊಂಡಿದ್ದ ರೀತಿ ಅಲ್ಲಿ ಏನಾಗ್ತಾ ಹೋಯ್ತು, ಬರ್ತಾ ಚೇಂಜ್ ಆಗ್ತಾ ಹೋಯ್ತು. ಸೊ ದ ಆಂಟ್ ಡಿಮ್ಯಾಂಡೆಡ್ ದ ಮಂತ್ಲಿ ಅಲಯನ್ಸ್ ಟು ಸೆಟ್ ಅಪ್ ಎ ಸಪ್ರೇಟ್ ಕಿಚನ್. ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾಳೆ, ಜುಮ್ಮನ್ಗೆ ನಾನು ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಇಲ್ಲಪ್ಪ, ನಿಮ್ಮ ಮನೆಯಲ್ಲಿ ಊಟ ಮಾಡೋದ್ರ ಬದಲು ನನಗೆ ಅದರ ಹಣವನ್ನು ಕೊಡಿ, ನಾನು ಬೇರೆಯ ಒಂದು ಅಡುಗೆ ಮನೆಯನ್ನು ಮಾಡಿಕೊಂಡು ಅಡುಗೆ ಮಾಡ್ಕೊಳ್ತೀನಿ, ನಿಮ್ಮ ಹೆಂಡತಿಯ ಒಂದು ಬಿಹೇವಿಯರು ತುಂಬ ಚೇಂಜ್ ಆಗಿದೆ, ಸೊ ಹಾಗಾಗಿ ನನ್ನ ಊಟದ ವ್ಯವಸ್ಥೆಯನ್ನು ನಾನೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾಳೆ. ನೆಕ್ಸ್ಟ್ ಕ್ವಶನ್, ವಾಟ್ ಮೇಡ್ ದ ಓಲ್ಡ್ ಲೇಡಿ ಆ್ಯಂಗ್ರಿ? ಅಂದರೆ ಯಾತಕ್ಕೋಸ್ಕರ ಆ ಒಬ್ಬ ಮಹಿಳೆ ಜುಮ್ಮನವರ ಆಂಟಿ ಕೋಪಗೊಳ್ತಾ ಹೋಗ್ತಾಳೆ. ಜುಮ್ಮನ್ ವಾಸ್ ನಾಟ್ ರೆಡಿ. ದ ಆನ್ಸರ್, ಜುಮ್ಮನ್ ವಾಸ್ ನಾಟ್ ರೆಡಿ ಟು ಪೇ ಮಂತ್ಲಿ ಅಲೋಯನ್ಸ್ ಟು ಹಿಸ್ ಆಂಟ್ ಆ್ಯಂಡ್ ರಿಪ್ಲೈಡ್ ದಟ್ ಹಿಸ್ ವೈಫ್ ನೋಸ್ ಬೆಸ್ಟ್ how to run the house and she had to adjust herself. This talk of Jumman made the old lady angry. ಸೊ ಹೇಳಿದ್ನಲ್ಲ, ಜುಮ್ಮನ್ ಅವರ ಆಂಟಿ, ಆ ಓಲ್ಡ್ ಲೇಡಿ ಕೋಪಗೊಳ್ಳೋದಕ್ಕೆ ಕಾರಣ ಏನಪ್ಪ ಅಂತಂದು ಹೇಳಿದರೆ, ಜುಮ್ಮನ್ಗೆ ಅವರ ಆಂಟಿ ಏನು ಪ್ರತಿ ತಿಂಗಳು ನನಗೆ ಅಡುಗೆಗೆ ಬೇಕಾಗುವಷ್ಟು ಹಣವನ್ನು ಕೊಡು ಅಂತಂದೇಳ್ಬಿಟ್ಟು ಏನು ಕೇಳ್ತಾನಲ್ಲ, ಅದನ್ನು ಕೊಡೋದಕ್ಕೆ ಅವನು ಒಪ್ಪೋದಿಲ್ಲ. ಅವನೇನು ಮಾಡ್ತಾನಪ್ಪ ಅಂದರೆ, ಆ ಸಂದರ್ಭದಲ್ಲಿ ನನ್ನ ಹೆಂಡತಿಗೆ ಮನೆಯನ್ನು ನಡೆಸೋದು ಹೇಗೆ ಅನ್ನೋಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ, ನೀವೇ ಅವಳಿಗೆ ಅಡ್ಜಸ್ಟ್ ಆಗಿಬಿಟ್ಟು ಮನೆಯಲ್ಲಿ ಇತ್ಕೊಂಡು ಹೋಗಿ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಆ ಓಲ್ಡ್ ಲೇಡಿ ಕೋಪಗೊಳ್ತಾ ಹೋಗ್ತಾಳೆ. ನೆಕ್ಸ್ಟ್, ಹೌ ಡಿಡ್ ಪೀಪಲ್ ರಿಯಾಕ್ಟ್ ಟು ದ ಓಲ್ಡ್ ಲೇಡಿ ವೆನ್ ಶಿ ವೆಂಟ್ ಅಬೌಟ್ ಎಕ್ಸ್ಪ್ಲೈನಿಂಗ್ ಹರ್ ಫ್ಲೈಟ್? ಅಂದರೆ ಆ ಊರಿನ ಜನಗಳು ಓಲ್ಡ್ ಲೇಡಿ ಹೋಗ್ಬಿಟ್ಟು ತನ್ನ ಒಂದು ಏನು ಕಂಪ್ಲೇಂಟನ್ನು ನೀಡಿದಂಥ ಸಂದರ್ಭದಲ್ಲಿ, ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದರು, ಪ್ರತಿಕ್ರಿಯೆಯನ್ನು ನೀಡಿರೋ ಆ ಊರಿನ ಜನತೆ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ದ ಆನ್ಸರ್, ದ ಓಲ್ಡ್ ಲೇಡಿ ಟುಕ್ ಹರ್ ಕೇಸ್ ಟು ದ ವಿಲೇಜ್ ಪಂಚಾಯತ್ ಆ್ಯಂಡ್ ಎಕ್ಸ್ಪ್ಲೈನ್ಡ್ ಹರ್ ಬ್ಯಾಡ್ ಸಿಚುವೇಶನ್. ಸಮ್ ಸಿಂಪಥೈಸ್ಡ್ ವಿತ್ ಹರ್, ಸಮ್ ಲಾಫ್ಡ್ ಅಟ್ ಹರ್, ಎ ಫ್ಯೂ ಅದರ್ಸ್ ಅಡ್ವೈಸ್ಡ್ ಹರ್ ಟು ಅಡ್ಜಸ್ಟ್ ವಿತ್ ಹರ್ ನೆಫ್ಯೂ ಆ್ಯಂಡ್ ಹಿಸ್ ವೈಫ್. ಅಂದರೆ ಆ ಊರಿನ ಜನ ಅವಳು ಹೋಗಿ ತನ್ನ ಒಂದು ವೇದನೆಯನ್ನು, ತನ್ನ ಒಂದು ದೂರನ್ನು ನಡೆದಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಕೆಲವೊಬ್ಬರು ಸಿಂಪಥೈಸರ್ ಅಂದರೆ ಕರುಣೆಯನ್ನು ತೋರಿಸ್ತಾ ಹೋಗ್ತಾರೆ, ಇನ್ನು ಕೆಲವರು ಅವಳನ್ನು ನೋಡಿ ನಗ್ತಾ ಹೋಗ್ತಾರೆ. ಯಾಕಪ್ಪ ಅಂದರೆ ತನ್ನ ಆಸ್ತಿಯನ್ನೆಲ್ಲ ಅವ್ರ ಕಡೆಗೆ ಕೊಟ್ಟು ಅನುಭವಿಸೋಂಗೆ ಆಗಿದೆ ಅಂತಂದೇಳ್ಬಿಟ್ಟು ನಗ್ತಾ ಹೋಗ್ತಾರೆ. ಇನ್ನು ಕೆಲವೊಬ್ಬರು ಅವಳಿಗೆ ಅಡ್ವೈಸ್ ಮಾಡ್ತಾ ಹೋಗ್ತಾರೆ, ಸಲಹೆಯನ್ನು ನಡೆದೋಗ್ತಾಳೆ, ನಿನ್ನ ಏನು ನಿಮ್ಮ ಮಗ ಏನು ಇದನ್ನಲ್ಲ ಅವನ ಜೊತೆ, ಆಗ ಅವನ ಹೆಂಡತಿ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಕಾಲ ಕಳ್ಕೊಂಡು ಹೋಗು ಅಂತಂದೇಳ್ಬಿಟ್ಟು ಅವರು ಅಡ್ವೈಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ವೈ ಡಿಡ್ ಅಲ್ಗು ಚೌಧರಿ ಸೇ ದಟ್ ಈ ಕುಡ್ ನಾಟ್ ಗೋ ಅಗೇನ್ಸ್ಟ್ ಜುಮ್ಮನ್? ಅಂದರೆ ಏತಕ್ಕಾಗಿ ಅಲ್ಗು ಚೌಧರಿ ಜುಮ್ಮನ್ನ ವಿರುದ್ಧವಾಗಿ ನಾನು ಹೋಗೋಲ್ಲ ಅಥವಾ ಒಂದು ಸಾಕ್ಷಿ ಹೇಳಲ್ಲ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ಸೊ ದ ಆನ್ಸರ್, ಅಟ್ ಲಾಸ್ಟ್ the old lady went to Algu Chowdhury and took him off her flight. He said that he could not go against Jumman because he was his best friend. ಅಂದರೆ ಕೊನೆಗೆ ಏನು ಪಂಚಾಯಿತಿಯಲ್ಲಿ ಏನು ಉತ್ತರ ಸಿಗದಂಥ ಸಂದರ್ಭದಲ್ಲಿ ಆ ಅಲ್ಗು ಚೌಧರಿ ಬಳಿಗೆ ಹೋಗ್ಬಿಟ್ಟು ಆ ಒಬ್ಬ ಚಿಕ್ಕಮ್ಮ ಏನು ಮಾಡ್ತಾ ಹೋಗ್ತಾಳೆ, ತನ್ನ ಒಂದು ದೂರನ್ನು, ತನ್ನ ಒಂದು ನೋವನ್ನು ಹೇಳ್ಕೊಳ್ತಾ ಹೋಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಜುಮ್ಮನ್ ಹೇಳ್ತಾನೆ, ಅವನು ನನ್ನ ಆತ್ಮೀಯ ಗೆಳೆಯ, ಅವನ ವಿರುದ್ಧವಾಗಿ ನಾನು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್, ವಾಟ್ ವಾಸ್ ಜುಮ್ಮನ್ಸ್ ಒಪಿನಿಯನ್ ಅಬೌಟ್ ದ ಪಂಚ್? ಅಂದರೆ ಪಂಚಾಯಿತಿಯಲ್ಲಿ ಜುಮ್ಮನ್ನ ಒಂದು ಒಪಿನಿಯನ್ ಅಥವಾ ಅವನ ಒಂದು ಸಜೆಷನ್, ಅವನ ಒಂದು ಸಲಹೆ ಅನ್ನುವಂಥದ್ದು, ಅವನ ಒಂದು ನಿರ್ಧಾರ ಅನ್ನುವಂಥದ್ದು ಏನಾಗಿರುತ್ತೆ? ಜುಮ್ಮನ್ಸ್ ಒಪಿನಿಯನ್ ಅಬೌಟ್ ದ ಪಂಚ್ ವಾಸ್ ದ ವಾಯ್ಸ್ ಆಫ್ ದ ಪಂಚ್ ಈಸ್ ದ ವಾಯ್ಸ್ ಆಫ್ ದ ಗಾಡ್, ಈ ಮಸ್ಟ್ ಒಬೇ ದ ಪಂಚ್ ಡಿಸಿಷನ್. ಅಂದರೆ ಅವನ ಒಂದು ಡಿಸಿಷನ್ ಏನಾಗಿರುತ್ತಪ್ಪ ಅಂತಂದರೆ,
ಏನು ಪಂಚಾಯಿತಿಯಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾವೆಲ್ಲರೂ ಬೆಲೆ ಕೊಡಬೇಕು. ಅದು ದೇವರ ಒಂದು ನಿರ್ಣಯ, ಅದನ್ನು ನಾವು ಒಪ್ಕೊಳ್ಳೇಬೇಕು, ಆ ಪಂಚಾಯಿತಿಯ ಒಂದು ನಿರ್ಧಾರವನ್ನು ಅಂತಂದು ಹೇಳ್ಬಿಟ್ಟು ಅವನು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್, ವಾಸ್ ದ ಓಲ್ಡ್ ಲೇಡಿ ರೈಟ್ ಇನ್ ನಾಮಿನೇಟಿಂಗ್ ಅಲ್ಗು ಆಸ್ ದ ಪಂಚ್ ನೋಯಿಂಗ್ ವೆರಿ ವೆಲ್ ದಟ್ ಹಿ ವಾಸ್ ಜುಮ್ಮನ್ಸ್ ಬೆಸ್ಟ್ ಫ್ರೆಂಡ್? ಇಫ್ ಎಸ್ ವೈ, ಇಫ್ ನೋ ವೈ? ಅಂದರೆ ಆ ಲೇಡಿ ಅಲ್ಗುವನ್ನು ಅಲ್ಲಿ ನಾಮಿನೇಟ್ ಮಾಡ್ತಾಳೆ, ಪಂಚಾಯಿತಿಯಲ್ಲಿ ಒಂದು ನಿರ್ಧಾರವನ್ನು ಹೇಳೋದಕ್ಕೆ ಅಂತಂದು ಹೇಳ್ಬಿಟ್ಟು ನಾಮಿನೇಟ್ ಮಾಡ್ತಾಳೆ. ಅದು ಯಾಕಪ್ಪ ಅಂತಂದು ಹೇಳಿದರೆ ಜುಮ್ಮನ್ಗೆ ಅಲ್ಗು ಚೌಧರಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅನ್ನೋವಂಥ ವಿಚಾರಕ್ಕೋಸ್ಕರ, ಅವನ ಫ್ರೆಂಡ್ ಆಗಿದ್ದಾನೆ ಅನ್ನೋದಕ್ಕೋಸ್ಕರನ. ಹೌದು ಎಸ್ ಅನ್ನೋದಾದರೆ ಯಾಕೆ, ಅಥವಾ ನೋ ಅನ್ನೋದಾದರೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಸೊ ದ ಆನ್ಸರ್ ಎಸ್, ಹೌದು, ಅವರಿಬ್ಬರು ಕ್ಲೋಸ್ ಫ್ರೆಂಡ್ ಆಗಿದ್ದು, ಅವನ ವಿಚಾರ ಎಲ್ಲ ಅವನಿಗೆ ಗೊತ್ತಿತ್ತು. ದ ಓಲ್ಡ್ ಲೇಡಿ ವಾಸ್ ರೈಟ್ ಇನ್ ನಾಮಿನೇಟಿಂಗ್ ಅಲ್ಗು ಆಸ್ ದ ಪಂಚ್ though she knew that he was Jumman's best friend because he trusted Punch's way of talking, decision and Algu's character of telling truth. ಅಂದರೆ ನಮಗೆ ಗೊತ್ತಿರೋವಂಥ ಪ್ರಕಾರ ಜುಮ್ಮನ್ ಮತ್ತು ಅಲ್ಗು ಚೌಧರಿ ಇಬ್ಬರು ಬೆಸ್ಟ್ ಫ್ರೆಂಡ್ಸು. ಹಾಗೆ ಅಲ್ಗು ಏನು ಮಾಡ್ತಿದ್ದಪ್ಪ ಅಂತಂದರೆ ಪಂಚಾಯಿತಿಯಲ್ಲಿ ಯಾವಾಗಲೂ ಸತ್ಯವನ್ನು ನುಡಿತಿದ್ದ, ಸತ್ಯದ ಪ್ರಕಾರನೇ ಅವನು ನಡ್ಕೊಳ್ತಾ ಇದ್ದ. ಹಾಗೆ ಅವನು ಆ ಒಂದು ಪಂಚಾಯಿತಿಗೂ ಬಂದ್ಬಿಟ್ಟು ಸಮೇತ ಅವನು ನಿಜಾನೇ ಹೇಳ್ತಾನೆ ಅನ್ನುವಂಥ ನಂಬಿಕೆ ಆ ಅಜ್ಜಿಗೆ ಇರೋದ್ರಿಂದ, ಹಾಗೆ ಅವನ ಕ್ಯಾರೆಕ್ಟ್ರು ಯಾವಾಗಲೂ ಸತ್ಯವನ್ನೇ ನುಡಿಬೇಕು ಅನ್ನುವಂಥ ಒಂದು ಗುಣವನ್ನು ಅವನು ಏನು ಹೊಂದಿದ್ನಲ್ಲ, ಆ ಒಂದು ನಂಬಿಕೆ ಮೇಲೆ ಅವನನ್ನು ನಾಮಿನೇಟ್ ಮಾಡ್ತಾ ಹೋದ್ಲು ಅಂತ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಡಿಸಿಷನ್ ಡಿಡ್ ಅಲ್ಗು ಗಿವ್ ಆಫ್ಟರ್ ಲಿಸನಿಂಗ್ ಟು ಜುಮ್ಮನ್ ಆ್ಯಂಡ್ ಹಿಸ್ ಹಂಟ್? ಅಂದರೆ ಅಲ್ಗು ಮತ್ತು ಜುಮ್ಮನ್ ಅವರ ಆಂಟಿಯ ಒಂದು ನಿರ್ಧಾರವನ್ನು ಕೇಳಿಬಿಟ್ಟು ಅಲ್ಗು ಏನು ಮಾಡ್ತಾ ಹೋದ, ಅವರ ಒಂದು ನಿರ್ಧಾರವನ್ನು ಕೇಳಾದಮೇಲೆ. ಸೊ ಆನ್ಸರ್, ಆಫ್ಟರ್ ಲಿಸನಿಂಗ್ ಟು ಜುಮ್ಮನ್ ಆ್ಯಂಡ್ ಹಿಸ್ ಆಂಟ್ ಅಲ್ಗು ಗೇವ್ ಹಿಸ್ ಡಿಸಿಷನ್ ದಟ್ ಜುಮ್ಮನ್ ಮಸ್ಟ್ ಪೇ ಮಂತ್ಲಿ ಅಲಯನ್ಸ್ ಟು ಹಿಸ್ ಅಂಟ್ ಆರ್ ದ ಪ್ರಾಪರ್ಟಿ ಗೋಸ್ ಬ್ಯಾಕ್ ಟು ಹರ್. ಅಂದರೆ ಏನು ಮಾಡಬೇಕಾಯ್ತಪ್ಪ ಅವನು ಅಂತಂದು ಹೇಳಿದರೆ ಪ್ರತಿ ತಿಂಗಳು ಅವ್ರ ಆಂಟಿ ಕೇಳಿದಷ್ಟು ಹಣವನ್ನು ಕೊಡಬೇಕಾಯಿತು, ಅಥವಾ ಅವನ ಪ್ರಾಪರ್ಟಿಯನ್ನು ವಾಪಸ್ ಕೊಡಬೇಕಾಗಿತ್ತು ಎನ್ನುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಹೂ ಡಿಡ್ ಅಲ್ಗು ಸೆಲ್ ಹಿಸ್ ಬುಲಾಕ್ ಟು? ಅಂದರೆ ಅಲ್ಗು ತನ್ನ ಒಂದು ಎತ್ತನ್ನು ಯಾರಿಗೆ ಮಾರಾಟವನ್ನು ಮಾಡ್ದ? ಆನ್ಸರ್, ಅಲ್ಗು ಸೋಲ್ಡ್ ಹಿಸ್ ಬುಲಾಕ್ ಟು ಸಂಜು ಸಾಹೋ ವಾಸ್ ಎ ಕಾರ್ ಡ್ರೈವರ್ ಆಫ್ ದ ವಿಲೇಜ್. ಅಲ್ಗು ಚೌಧರಿ ಬುಲಾಕನ್ನು ಸಂಜು ಸಾಹೋಗೆ ಮಾರಾಟವನ್ನು ಮಾಡ್ತಾ ಹೋದ. ಅವನು ಒಂದು ಎತ್ತಿನ ಗಾಡಿಯ ಒಬ್ಬ ಚಾಲಕನಾಗಿದ್ದ, ಅವನಿಗೆ ತನ್ನ ಒಂದು ಎತ್ತನ್ನು ಮಾರಾಟ ಮಾಡ್ತಾ ಹೋದ ಅನ್ನೋ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್, ವಾಟ್ ಹ್ಯಾಪನ್ ಟು ದ ಬುಲಾಕ್ ಬಾಟ್ ಬೈ ಸಾಹೋ ಫ್ರಮ್ ಅಲ್ಗು? ಅಂದರೆ ಅಲ್ಗುವಿನ ಬಳಿ ಸಾಹೋ ಎತ್ತನ್ನು ತೆಗೆದುಕೊಂಡಾದಮೇಲೆ ಏನಾಗ್ತಾ ಹೋಯಿತು? ಸೊ ದ ಆನ್ಸರ್, ದ ಬುಲಾಕ್ ಡೈಡ್ ವಿತಿನ್ ಎ ಮಂತ್. ಅಂದರೆ ಅವನು ತೆಗೆದುಕೊಂಡು ಒಂದು ತಿಂಗಳೊಳಗೆ ಆ ಒಂದು ಎತ್ತು ಸತ್ತೋಯಿತು ಎನ್ನುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಹೂ ಡಿಡ್ ಸಾಹೋ ನಾಮಿನೇಟ್ ಆ್ಯಸ್ ದ ಹೆಡ್ ಪಂಚ್? ಅಂದರೆ ಇಲ್ಲಿ ಎರಡನೇ ಭಾಗದಲ್ಲಿ ಬರುವಂಥದ್ದು ಸಾಹೋ ಒಂದು ಪಂಚಾಯಿತಿಯ ಮುಖ್ಯಸ್ಥನಾಗಿ ಯಾರನ್ನು ನಾಮಿನೇಟ್ ಮಾಡ್ತಾ ಹೋದ, ಯಾರ ಹೆಸರನ್ನು ತಿಳಿಸ್ತಾ ಹೋದ? ಸಂಜು ಸಾಹೋ ನಾಮಿನೇಟೆಡ್ ಜುಮ್ಮನ್ ಶೇಖ್ ಆಸ್ ದ ಹೆಡ್ ಪಂಚ್ ವೆನ್ ಈ ಕೇಸ್ ವಾಸ್ ಬ್ರಾಟ್ ದ ಪಂಚಾಯತ್. ಆ ಸಂಜು ಸಾಹೋ ಜುಮ್ಮನ್ ಶೇಖನ್ನು ಆ ಒಂದು ಪಂಚಾಯಿತಿಯ ಒಬ್ಬ ಮುಖ್ಯಸ್ಥನನ್ನಾಗಿ ನಾಮಿನೇಟ್ ಅಥವಾ ಸೆಲೆಕ್ಟ್ ಆಗಿ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್, ಹೌ ಡಿಡ್ ಅಲ್ಗು ಫೀಲ್ ಹಿಯರಿಂಗ್ ದ ಜಡ್ಜ್ಮೆಂಟ್? ಅಂದರೆ ಅಲ್ಗು ಚೌಧರಿಗೆ ಆ ಒಂದು ವಿಷಯದ ಒಂದು ಜಡ್ಜ್ಮೆಂಟನ್ನು ಕೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅನುಭವ ಆಗ್ತಾ ಹೋಯಿತು? ವೆನ್ ಹಿ ಹರ್ಡ್ ದ ವೈಸ್ ಜಡ್ಜ್ಮೆಂಟ್ ಹಿ ಕುಡ್ ನಾಟ್ ಕಂಟ್ರೋಲ್ ಹಿಮ್ಸೆಲ್ಫ್, ಹಿ ಶೌಟೆಡ್ ಲೌಡ್ಲಿ ವಿಕ್ಟ್ರಿ ಟು ದ ಪಂಚಾಯತ್, ದಿಸ್ ಈಸ್ ದ ಜಸ್ಟಿಸ್, ಗಾಡ್ ಲೀವ್ಸ್ ಇನ್ ದ ವಾಯ್ಸ್ ಆಫ್ ದ ಪಂಚ್, ಹಿ ಫೆಲ್ಟ್ ವೆರಿ ಹ್ಯಾಪಿ. ಅಂದರೆ ಆ ಒಂದು ಜಡ್ಜ್ಮೆಂಟ್, ಆ ಒಂದು ನಿರ್ಧಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ಅಲ್ಗು ಚೌಧರಿಗೆ ತುಂಬ ಖುಷಿ ಆಗ್ತಾ ಹೋಗುತ್ತೆ. ಅವನು ಜೋರಾಗಿ, ಇದು ನನ್ನ ಗೆಲುವಲ್ಲ, ಪಂಚಾಯಿತಿಯ ಇದು ಗೆಲುವು, ನ್ಯಾಯ ಅನ್ನುವಂಥದ್ದು ಇಲ್ಲಿ ಗೆದ್ದಿದೆ, ದಿಸ್ ಈಸ್ ದ ಜಸ್ಟಿಸ್, ಇದೇ ಸರಿಯಾದ ನ್ಯಾಯ ಅನ್ನುವಂಥದ್ದು ಗೆದ್ದಿದೆ. ಸೊ ಗಾಡ್ ಲೀವ್ಸ್ ಇನ್ ದ ವಾಯ್ಸ್ ಆಫ್ ದ ಪಂಚ್, ಅಂದರೆ ಈ ಪಂಚಾಯಿತಿಯ ಒಂದು ನಿರ್ಧಾರದಲ್ಲಿ ದೇವರ ಒಂದು ನಿರ್ಣಯ, ದೇವರು ಅನ್ನುವಂಥವ್ನು ಇದ್ದಾನೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಅಂತಂದು ಹೇಳ್ಬಿಟ್ಟು ಅವನ ಅನುಭವವನ್ನು ಇಲ್ಲಿ ಹಂಚ್ಕೊಳ್ತಾ ಹೋಗ್ತಾನೆ. ಈ ರೀತಿಯಾದಂಥ ಉತ್ತರವನ್ನು ನಾವಲ್ಲಿ ಬರೀಬೇಕಾಗುತ್ತೆ.
ಸೊ ಅವಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಜಸ್ಟಿಸ್ ಎಬೋ ಪಾಠದಲ್ಲಿ ಬರುವಂಥವು. ನೆಕ್ಸ್ಟ್ ಇಂಪಾರ್ಟೆಂಟಾಗಿ ಎಕ್ಸ್ಟ್ರಾ ಕ್ವಶನ್ಗಳು ಬರ್ತಾ ಹೋಗ್ತವೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್, ನಾನು ಹೇಗೆ ಅವನ ವಿರುದ್ಧವಾಗಿ ಹೋಗಲಿ ಎನ್ನುವಂಥ ಒಂದು ಸ್ಟೇಟ್ಮೆಂಟು. ಸೊ ಇದಕ್ಕೆ ರಿಲೇಟೆಡಾಗಿ 3 ಪ್ರಶ್ನೆಗಳನ್ನು ಕೇಳ್ತಾನೆ. ಫಸ್ಟ್ ಕ್ವಶನ್, ಹೂ ಸೆಡ್ ಇಟ್, ಈ ಒಂದು ಮಾತನ್ನು ಯಾರು ಹೇಳಿದರು? ಆನ್ಸರ್, ಹಲ್ಗು ಚೌಧರಿ ಸೆಡ್ ಇಟ್. ಹೌದಲ್ವ, ಈ ಮಾತನ್ನು ಹೇಳುವಂಥವನು ಹಲ್ಗು ಚೌಧರಿ. ಹೂ ಡಸ್ ಹಿಮ್ ರೆಫರ್ ಟು, ಇಲ್ಲಿ ಹಿಮ್ ಅನ್ನುವಂಥದ್ದು ಯಾರನ್ನು ರೆಫರ್ ಮಾಡುತ್ತೆ? ಎಸ್, ಹಿಯರ್ ಹಿಮ್ ರೆಫರ್ಸ್ ಟು ಹಲ್ಗೂಸ್ ಬೆಸ್ಟ್ ಫ್ರೆಂಡ್ ಜುಮ್ಮನ್ ಶೇಖ್. ಇಲ್ಲಿ ಹಿಮ್ ಅನ್ನುವಂಥದ್ದು ಹಲ್ಗು ಚೌಧರಿಯ ಗೆಳೆಯನಾಗಿರುವಂಥ ಜುಮ್ಮನ್ ಶೇಖನನ್ನು ರೆಫರ್ ಮಾಡುತ್ತೆ ಅಥವಾ ಇಂಡಿಕೇಟ್ ಮಾಡುತ್ತೆ. ವೈ ವಾಸ್ ಹಿ ನಾಟ್ ರೆಡಿ ಟು ಗೋ ಎಗೇನ್ಸ್ಟ್ ದ ಪರ್ಸನ್. ಥರ್ಡ್ ಕ್ವಶನ್, ಅವನು ಯಾಕೆ ಅವನ ವಿರುದ್ಧ ಹೋಗೋದಕ್ಕೆ ಹಿಂಜರಿತಾ ಹೋಗ್ತಾನೆ ಅಥವಾ ಸಿದ್ಧನಾಗಿರೋದಿಲ್ಲ? ಬಿಕಾಸ್ ಹಿ ವಾಸ್ ದ ಕ್ಲೋಸ್ ಫ್ರೆಂಡ್, ಅವನು ಜುಮ್ಮನ್ ಶೇಖ್ನ ಒಬ್ಬ ಆತ್ಮೀಯ ಗೆಳೆಯನಾಗಿರ್ತಾನೆ. ಸೊ ಹಾಗಾಗಿ ಅವನ ವಿರುದ್ಧ ಹೋಗೋದಕ್ಕೆ ಅವನು ಬಯಸೋದಿಲ್ಲ. ನೆಕ್ಸ್ಟ್ ಮತ್ತೊಂದು ಸ್ಟೇಟ್ಮೆಂಟ್ ನೋಡೋದಾದರೆ, ಐ ವಿಲ್ ಅವಾಯ್ಡ್ ಬೈ ಹರ್ ಡಿಸಿಷನ್. ಎಸ್, ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್, ನಾನು ಅವಳ ಒಂದು ನಿರ್ಧಾರಕ್ಕೆ ಬದ್ಧನಾಗಿರುತ್ತೇನೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್. ಸೊ ಇದಕ್ಕೆ ರಿಲೇಟೆಡಾಗಿ 3 ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಫಸ್ಟ್ ಒನ್, ಹೂ ಅಗ್ರೀಡ್ ಟು ಅಬೈಡ್ ಬೈ ಹರ್ ಡಿಸಿಷನ್, ಯಾರು ಅವಳ ಒಂದು ಡಿಸಿಷನ್ಗೆ ಬದ್ಧರಾಗಿರ್ತೀನಿ ಅಂತಂದೇಳ್ಬಿಟ್ಟು ಇಲ್ಲಿ ಒಪ್ಕೊಳ್ತಾ ಹೋಗ್ತಾರೆ ಅಂದರೆ, ಸೊ ಆನ್ಸರ್, ಜುಮ್ಮನ್ ವಾಸ್ ಅಗ್ರೀಡ್ ಟು ಅಬೈಡ್ ಬೈ ಹಿಸ್ ಆಂಟ್ ಡಿಸಿಷನ್. ಅಂದರೆ ಇಲ್ಲಿ ಜುಮ್ಮನ್ ತನ್ನ ಆಂಟಿಯ ಒಂದು ನಿರ್ಧಾರಕ್ಕೆ ಬದ್ಧನಾಗಿರ್ತೀನಿ ಅಂತಂದೇಳ್ಬಿಟ್ಟು ಇಲ್ಲಿ ಒಪ್ಕೊಳ್ತಾ ಹೋಗ್ತಾನೆ ಎನ್ನುವಂಥದ್ದು. ನೆಕ್ಸ್ಟ್, ವೇರ್ ಡಿಡ್ ದ ಪರ್ಸನ್ ಮೇಕ್ ದ ಸ್ಟೇಟ್ಮೆಂಟ್, ಅಂದರೆ ಈ ಸ್ಟೇಟ್ಮೆಂಟನ್ನು ಎಲ್ಲಿ ಜುಮ್ಮನ್ ಶೇಖು ಹೇಳ್ತಾ ಹೋಗ್ತಾನೆ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಸೊ ದ ಆನ್ಸರ್, ಜುಮ್ಮನ್ ಮೇಡ್ ದಿ ಸ್ಟೇಟ್ಮೆಂಟ್ ಅಂಡರ್ ದ ಓಲ್ಡ್ ಬನಿಯನ್ ಟ್ರೀ. ಜುಮ್ಮನ್ನು ಒಂದು ಹಳೆಯದಾದಂಥ ಒಂದು ಆಲದ ಮರದ ಕೆಳಗಡೆ ಈ ಒಂದು ಮಾತನ್ನು ಹೇಳ್ತಾ ಹೋಗ್ತಾನೆ ಅನ್ನೋ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್, ವಾಟ್ ಡಿಸಿಷನ್ ಈಸ್ ರೆಫರ್ಸ್ ಟು ಇಯರ್, ಇಲ್ಲಿ ಯಾವ ಒಂದು ಡಿಸಿಷನನ್ನು ಇದು ತೋರಿಸ್ತಾ ಇದೆ ಎನ್ನುವಂಥದ್ದು. ಸೊ ಆನ್ಸರ್, ಜುಮ್ಮನ್ ಗೇವ್ ಇಸ್ ಹ್ಯಾಂಡ್ ದ ಫ್ರೀಡಮ್ ದಟ್ ಶಿ ಕ್ಯಾನ್ ನಾಮಿನೇಟ್ ಎನಿ ಪರ್ಸನ್ ಆ್ಯಸ್ ಹೆಡ್ ಪಂಚ್. ದಿಸ್ ವಾಸ್ ದ ಡಿಸಿಷನ್ ಆ್ಯಂಡ್ ದ ವಾಯ್ಸ್ ಆಫ್ ದ ಪಂಚ್ ಈಸ್ ದ ವಾಯ್ಸ್ ಆಫ್ ದ ಗಾಡ್. ಅಂದರೆ ಇಲ್ಲಿ ಜುಮ್ಮನ್ನ ಆಂಟಿ ತನಗೆ ಸ್ವತಂತ್ರ ಅನ್ನುವಂಥದ್ದು ಬೇಕು, ಹಾಗೆ ಅವಳು ತನಗೆ ಬೇಕಾದಂತಹ ಒಬ್ಬ ವ್ಯಕ್ತಿಯನ್ನು, ಅಂದರೆ ಅಲ್ಲಿ ಏನು ನ್ಯಾಯವನ್ನು ಅಥವಾ ಒಂದು ಏನು ತನ್ನ ವಾದವನ್ನು ಅಲ್ಲಿ ಸಾಕ್ಷಿ ಸಮೇತ ಹೇಳುವಂಥ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ. ಸೊ ಆ ಒಂದು ಅಧಿಕಾರವನ್ನು ಅವಳು ಹೊಂದಿರ್ತಾಳೆ. ಸೊ ಅದು ಸಹ ಒಂದು ಆ ಪಂಚಾಯಿತಿಯ ಒಂದು ಮೂಲ ನಿಯಮ ಅನ್ನುವಂಥದ್ದು ಆಗಿರುತ್ತೆ ಅನ್ನುವಂಥ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಅನದರ್ ಎಕ್ಸ್ಟ್ರಾ ಕ್ವಶನ್ ನೋಡೋದಾದರೆ, he brought us nothing but ruin. He brought us nothing but ruin. He brought us nothing but ruin ಅಂದರೆ ಅವನು ಕೊಡುವಂಥ ಸಂದರ್ಭದಲ್ಲಿ ಅದು ಸಾಯುವಂಥ ಸ್ಥಿತಿಯಲ್ಲಿತ್ತು ಎನ್ನುವಂಥ ಒಂದು ಸ್ಟೇಟ್ಮೆಂಟ್. ಇಲ್ಲಿ ಹೂ ಸೆಡ್ ದಿಸ್, ಈ ಮಾತನ್ನು ಯಾರು ಹೇಳಿದರು? ಸಂಜು ಸಾಹೋ ಸೆಡ್ ದಿಸ್ ಆ್ಯಂಗ್ರಿಲಿ. ಈ ಮಾತನ್ನು ಹೇಳಿದಂತಾರೆ ಅವರು ಸಂಜು ಸಾಹೋ. ಹೂ ವಾಸ್ ದಿಸ್ ಸೆಡ್ ಟು, ಇದನ್ನ ಯಾರಿಗೆ ಹೇಳಿದ್ರು ಈ ಮಾತನ್ನು? ಈ ಸೆಡ್ ದಿಸ್ ಟು ಹಲ್ಗು ಚೌಧರಿ. ಅವ್ನು ಯಾರಿಗೆ ಹೇಳಿದ್ನಪ್ಪ ಅಂತಂದು ಹೇಳಿದ್ರೆ ಹಲ್ಗು ಚೌಧರಿಗೆ ಹೇಳ್ದ. ನೆಕ್ಸ್ಟ್ ಥರ್ಡ್ ಕ್ವಶನ್, ಹೌ ಡಿಡ್ ಹಿ ಬ್ರಿಂಗ್ ರೂಯನ್ ಟು ಈಸ್ ಓನರ್, ಅವನು ಯಾವ ರೀತಿಯಾಗಿ ಸಾಯ್ತಾ ಇರುವಂಥದ್ದನ್ನು ಆ ಒಬ್ಬ ಮಾಲೀಕನಿಂದ ಪಡ್ಕೊಳ್ತಾ ಹೋದ. ಹಿ ಮೀನ್ಸ್ ದ ಬುಲಕ್ ಡೈಡ್ ಬೈ ಇಟ್ಸ್ ಡೆತ್ ಇಟ್ ಬ್ರಾಟ್ ರೂಯನ್ ಟು ಈಸ್ ಓನರ್. ಅಂದರೆ ಅವನ ಪ್ರಕಾರ ಏನು ಹಲ್ಗು ಚೌಧರಿ ಹತ್ರ ತನ್ನ ಆ ಒಂದು ಎತ್ತನ್ನು ತೆಗೆದುಕೋಬೇಕಾದ್ರೆ ಅದು ಆಲ್ರೆಡಿ ಸಾಯುವ ಸ್ಥಿತಿಯಲ್ಲಿತ್ತು. ಸಾಯುವಂಥ ಎತ್ತನ್ನೇ ಅವನು ನನಗೆ ಕೊಟ್ಟಿದ್ದಾನೆ ಅಂತಂದು ಹೇಳ್ಬಿಟ್ಟು ಅವನಲ್ಲಿ ಆ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಹೋಗ್ತಾನೆ ಅನ್ನುವಂಥದ್ದನ್ನು ಬರೀಬೇಕಾಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಮುಖ್ಯವಾಗಿ ಜಸ್ಟಿಸ್ ಎಬೋ ಒಂದು ಪಾಠದಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ಹಾಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳು. ಸೊ ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ ರಿವಿಷನ್ ಕ್ಲಾಸ್. ಐ ಹೋಪ್ you are all understand the revision class of the justice above self. So dear students, thank you for watching this video. Thank you so much.